ನಾವು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ, ಅವ್ರ ಜನ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸೊ ಅವರು ಕೂಡ ಈ ಸಮಾಜ ಮುಖ್ಯವಾಹಿನಿಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂಥ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಬ್ಲಡ್ ಕ್ಯಾಂಪು, ಆಮೇಲೆ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ, ಚಿಕಿತ್ಸೆ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ. ನಿರಂತರವಾಗಿ ನಡ್ತಾನೆ ಇದೆ, ಇದೇನು ಹೊಸದಲ್ಲ. ಸೊ ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ. ಸರ್, ಈಗ ರಾಹುಲ್ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡೋದು ಅಂತಿಮ ಆಯ್ತಾ ನಿರ್ಧಾರ? ಇನ್ನೂ ಚರ್ಚೆ ಆದಿದೆ. ಎಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸ್ಬಾರ್ದು ಡಿಸಿಷನ್. ಇನ್ನೊಂದು 11 ತಾರೀಕು ಇದ್ದಾರೆ, ಇನ್ನೂ ಇದ್ದಾರೆ. ಇವತ್ತು 6 ಇದೆ, 4 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ. ಹೇಳಿ ಕನಿಷ್ಠ ಒಂದು 7-8 ಅಂತ ಒಂದು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು 4-5 ಚುನಾವಣೆ ಆಗ್ತಾವೆ. ಅದನ್ನೇನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ, ಹೊಂದಾಣಿಕೆ ಆಗೋಂಥ ಪರಿಸ್ಥಿತಿ ಇದೆ. ಒಂದು 4-5 ಚುನಾವಣೆ ಆಗ್ತವೆ. ಒಂದು 10ರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ಕೆಲವು ಆಗೋಲ್ಲ, ಕೆಲವು ಆಗ್ತಾವೆ. ಅದ್ರ ಕೊನೆಯವರೆಗೆ ಪ್ರಯತ್ನ ಮುಂದುವರಿತದೆ. ಯಾವ್ಯಾವ ತಾಲೂಕದಲ್ಲಿ ಚುನಾವಣೆ ಆಗ್ಬೋದು ಅದನ್ನ ಈಗ ಹೇಳಲಿಕ್ಕೆ ಆಗಲ್ಲ, ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಬಯಕೆ ಆಸೆ. ಸರ್, ಈಗ ಸಿಎಂ ಅವ್ರ ವಿಚಾರದಲ್ಲಿ ರಾಜನ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, 2013ರಲ್ಲಿ ಇದ್ದಂಗೆ ಸಿಎಂ ಅವ್ರು ಇಲ್ಲ, ಈ ಸರಿ ಯಾಕೋ ಬಹಳ ಮೆತ್ತಗಾಗಿಬಿಟ್ಟಿದ್ದಾರೆ, ಮೊದಲು ಪಾದರಸದಂತೆ ಇದ್ರು. ಇಲ್ಲ, ಅದನ್ನ ನೀವು ಅವ್ರಿಗೆ ಕೇಳಬೇಕಾದ್ರ ಬಗ್ಗೆ ನಾವೇ ಹೇಳಕ್ಕಾಗ್ತೀವಿ. ಅವ್ರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವೇ ಹೇಳಕ್ಕಾಗಲ್ಲ. ಅದು ಅವರವರ ವರ್ಕಿಂಗ್ ಸ್ಟೈಲ್. ಅದು ಸರ್, ಈಗ 2.5 ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನು ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ಬೇಕು. ಹೇಳಿದ್ರು, ನಾನೇ ಮುಂದುವರಿತ ಹೇಳಿದ್ದಾರೆ. ಹೀಗಾಗಿ ಮೊದಲ ತೆರೆ ಬೀದಿ ಅಂತ ನಾವು ಭಾವಿಸಿದ್ವಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳ್ಬೇಕಾಗ್ತದೆ. ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಜನ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಪಕ್ಷದಲ್ಲಿ ಮೊನ್ನೆ ಆದ್ಮೇಲೂ ಕೂಡ ಇದೇ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕೆಲ್ಲ ಗೊಂದಲ ಇದೆ. ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠರು ಅವರು. ನಾವು ಈಗಾಗಲೇ ಹೇಳಿದ್ರಲ್ಲ, ಮುಂಚೆನೆ ಹೇಳಿದ್ವಿ, ಡಿಮಾಂಡ್ ಮಾಡಿದ್ವಿ, ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ. ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ, ಅಲ್ಲಿಯೂ ಕೂಡ ಎಲ್ಲ ನಿಯೋಗ ಸಿಎಂ ಅವರಿಗೆ, ಅಧ್ಯಕ್ಷರಿಗೆ ಒತ್ತಡ ಮಾಡ್ತೀವಿ ಕೊಡಬೇಕಂತ. ಹೌದು, ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಈ 2 ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ. ಸರ್, ಈಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಸೊ ಸಾಕಷ್ಟು ಹೊರೆ ಆಗ್ತಾ ಇದೆ.